ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ನೀವು ಅನ್ಕೊಂಬ್ರಿ ಇವಳು ಅಂತ ಇವತ್ತು ಇಷ್ಟು ಚಂದ ರೆಡಿಯಾಗಿ ಎಲ್ಲಿಗೋ ಹೋಗ್ತಾ ಇದ್ಲಲ್ಲ ಅಂತ ಹೇಳಿ. ಇವತ್ತು ಬರ್ಡೇ ಆಗಿರೋದ್ರಿಂದ ಇಷ್ಟು ಚಂದ ರೆಡಿಯಾಗಿ ಹೋಗ್ತಾ ಇರೋದು ಆಫೀಸಿಗೆ. ಆಫ್ ಡ್ಯೂಟಿ ಇತ್ತು, ಹಾಗೆ ರಜೆ ಹಾಕಲಿಲ್ಲ. ಫಸ್ಟ್ ಆಫೀಸ್ ಒಳಗೆ ಹೋಗೋಕ್ಕಿಂತ ಮುಂಚೆ ಟೀ ಒಂದು ಕುಡ್ಕೋ ಹೋಪ ಅಂತ ಹೇಳಿ ಟೀ ಕುಡಿತಾ ಇದ್ದೆ. ಇದು ನನ್ನ ಡೈಲಿ ರುಟೀನ್. ಟೀ ಅಂತೂ ಮಿಸ್ ಮಾಡೋದೇ ಇಲ್ಲ. ಆಫೀಸಿಗೆ ಹೋಗಿದ್ರ ಮುಂಚೆ ಟೀ ಅಂತೂ ಕುಡ್ಕೊಂಡು ಮೈಂಡ್ ಒಂಥರ ಫ್ರೆಶ್ ಮಾಡ್ಕೊ ಹೋಗ್ದೆ. 9:30 ಆಯಿತು, ಆಫೀಸ್ ಹತ್ರ ಬಂದೆ. ಆಫೀಸ್ ಓಪನ್ ಆಗಿದ್ದಿತ್ತು, ಸ್ಟಾಫು ಎಲ್ಲರೂ ಇಲ್ಲ ಆಯಿತು, 4-5 ಜನ ಇದ್ದೀರ. ಬರ್ಡೇ ಅಂತ ಹೇಳಿ ಲೀವೆಲ್ಲ ಹಾಕಿ ಸೆಲೆಬ್ರೇಷನ್ ಅಂತೂ ಮಾಡೋಕ್ಕಾತಿಲ್ಲ. ಎಂತಕ್ಕಂತ ಹೇಳಿದ್ರೆ ಆಫೀಸಿಗಂತೂ ಹೋಯ್ಕ, ಅದಕ್ಕೋಸ್ಕರ ಲೀವ್ ಹಾಕಲಿಲ್ಲ. ಈವ್ನಿಂಗ್ ನೋಡುವ ಒಂದು ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿರ. ನಾನು ನನ್ನ ಕ್ಯಾಬಿನಿಗೆ ಬಂದು ಕೂತ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದೆ. ಪಂಚಿನ ಆಯ್ತು, ವರ್ಕ್ ಸ್ಟಾರ್ಟ್ ಮಾಡಿದೆ. ಇವತ್ತೊಂಥರ ಸ್ಪೆಷಲ್ ಡೇ ಅದಕ್ಕೆ ಹೇಳಕ್ಕೆ. ಈ ವರ್ಷ ಒಳ್ಳೆ ರೀತಿಯಲ್ಲಿ ಆಯ್ಲಿ ಅಂತ ಹೇಳಿ ಅನ್ಕೊಂಬದಷ್ಟೇ ನಾನು. ಬೆಳಿಗ್ಗೆ ಬೇಗ ಎದ್ದು ದೇವರಿಗೆಲ್ಲ ಪೂಜೆ ಮಾಡಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನೂ ಟ್ರೈ ಮಾಡಿದೆ ಆಯ್ತು. ಅದನ್ನ ಈ ವಿಡಿಯೋದಾಗೆ ಲಾಸ್ಟ್ ಎಂಡಲ್ಲಿ ಹಾಕ್ತೆ, ಅದು ನೀವು ಕಾಣಿ. ಬರೀ ಕುಕ್ಕಿಂಗ್ ಲಾಗ್ ಮಾಡಿ ನಿಮಗೂ ಬೋರ್ ಅನ್ಸುತ್ತೆ, ಅದಕ್ಕೋಸ್ಕರ ಈಗ ಎಂತ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಒಂದು ಡೈಲಿ ಲಾಗ್ ಟೈಪ್ ಮಿಡಲ್ ಒಂದು ಕುಕ್ಕಿಂಗ್ ರೆಸಿಪಿನೂ ಹಾಕ್ತಾ ಇದ್ದೆ. ಇವತ್ತು ನಾನು ಮಾಡೋದ ರೆಸಿಪಿ ಅಂತ ಅಂದು ಹೇಳಿದ್ರೆ ನಾಟಿ ಸ್ಟೈಲಲ್ಲೇ ಪಲಾವ್ ರೆಸಿಪಿ ಮಾಡಿದೆ ಆಯಿತು, ವೆಜಿಟೇಬಲ್ ಪಲಾವು. ನಾನು 2 ವರ್ಷದ ನಂತರನೇನೋ ಮತ್ತೆ ಮಾಡ್ತಾ ಇರೋದು ಪಲಾವು. ನಾನು ಮಾಡಲೇ ಇಲ್ಲ ಆಯ್ತು, ತುಂಬ ಟೈಮ್ ತಗೊಳ್ತಂದು ಹೇಳಿ ಕಡೆಗೆ ಇಷ್ಟು ಈಸಿಯಾಗಿ ಬೇಗ ಕ್ವಿಕ್ಕಾಗಿ ನಾವು ಬ್ರೇಕ್ಫಾಸ್ಟನ್ನು ಮಾಡೋಕ್ಕತ್ತ ಅಂತ ಹೇಳಿ ನಾನು ನಿನ್ನೆ ಟ್ರೈ ಮಾಡ್ರ ಮೇಲೆ ನಂಗೆ ಗೊತ್ತಾದ. ಇಂಗ್ರೀಡಿಯೆಂಟ್ಸ್ ಎಂಥದೆಲ್ಲ ಬೇಕಂತ ಹೇಳಿ ನೀವೇ ಕಾಣ್ತಾ ಇದ್ರಿ ಅಲ್ಲ, ಈಗ ನೀಟಾಗಿ ಶೋ ಮಾಡಿದೆ, ಒಂದ್ಸಲ ಕಾಣಿ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದೆ, ಅದಕ್ಕೆ ಒಂದು 10-15 ಬೆಳ್ಳುಳ್ಳಿ ಹಾಕೊಂಡಿದೆ, ಕಡೆಗೆ ಅರ್ಧ ಇಂಚಪ್ಪಷ್ಟು ಶುಂಠಿನ ಕಟ್ ಮಾಡಿ ಹಾಕೊಂಡಿದೆ, 5-6 ಹಸಿಮೆಣಸನ್ನು ಹಾಕೊಂಡಿದೆ. ನೀಟ್ ಆ್ಯಂಡ್ ಕ್ಲೀನಾಗಿ ತೊಳ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನು 1 ಕಪ್ ಮತ್ತು ಪುದೀನ ಸೊಪ್ಪನ್ನು 1 ಕಪ್ ಮಿಕ್ಸಿ ಜಾರಿಗೆ ಸೇರಿಸ್ಕೊತ ಇದ್ದೆ. ಸ್ವಲ್ಪ ನೀರು ಹಾಯ್ಕೊಂಡು, ಜಾಸ್ತಿ ನೀರು ಹಾಯ್ಕೊಂಬ ಕೊಯ್ಬೇಡಿ. ಎಂತಕ್ಕಂತ ಹೇಳಿದ್ರೆ ಮಸಾಲೆನೇ ಫುಲ್ ತೆಳಗಾಗಿಬಿಟ್ರೆ ಪಲಾವ್ ಲೈಕತ್ತಿಲ್ಲ, ಅದಕ್ಕೋಸ್ಕರ. ಈಗ ಗ್ರೈಂಡ್ ಮಾಡಿ ನುಣ್ಣಗೆ ಗ್ರೈಂಡ್ ಮಾಡಿ ಒಳ್ಳೆ ಹತ್ತ, ಅದಕ್ಕೋಸ್ಕರ ಈಗ ನಾನು ಗ್ರೈಂಡ್ ಮಾಡಿದೆ ಕಾಣಿ. ಎಷ್ಟು ಲೈಕೆ ಮಸಾಲ ಗ್ರೀನ್ ಕಲರಾಗಿ ಬಂದಿತ್ತಂದು ಹೇಳಿ. ನಾನೀಗ ಪಲಾವನ್ನ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೆ, ನೀವು ಬೇಕಾದ್ರೆ ಪಾತ್ರೆಯಲ್ಲೂ ಮಾಡ್ಕೊಳ್ಬೋದಾ. ಈಗ ಕುಕ್ಕರ್ಗೆ 1-2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೆ. ಎಣ್ಣೆ ಕಾದ್ರ ಮೇಲೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿನ ಸೇರಿಸ್ತಾ ಇದ್ದೆ. ಕಡೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಲ್ಲ, ಅದನ್ನು ಸೇರಿಸ್ಕೊಂಡು ಲೈಕ್ ಮಾಡಿ ಫ್ರೈ ಮಾಡ್ಕೊಂಡ್ಕ. ಈರುಳ್ಳಿ ಸ್ಮೆಲ್ಲೆಲ್ಲ ಹೊಯ್ಕ ಕರೆಕ್ಟ್ ಈರುಳ್ಳಿ ಫ್ರೈ ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲ ಇತ್ತಲ್ಲ ಅದನ್ನು ಸೇರಿಸ್ಕೊಂಡ್ಕ. ನಿಮಗೆ ಪಲಾವೆಲ್ಲ ಮಾಡೋಕ್ಕೆ ಟೈಮ್ ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ ನೀವು ಹಿಂದಿನ ದಿನವೇ ನೀಟಾಗಿ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ಫ್ರಿಜ್ಜಾಗಿ ಇಟ್ಕೊಂಡ್ರು ಓಕೆ, ಎಂಥದ್ದು ತೊಂದರೆ ಇಲ್ಲ. ನಿಮಗೆ ತುಂಬ ಟೈಮ್ ಇತ್ತಂತ ಹೇಳಿದ್ರೆ ನೀವು ಪಲಾವನ್ನ ಪಾತ್ರೆಯಲ್ಲಿ ಮಾಡಿ ಮತ್ತು ಟೇಸ್ಟಾಗಿ ಬರುತ್ತೆ. ಈಗ ಮಸಾಲೆ ಎಲ್ಲ ಒಳ್ಳೆ ಫ್ರೈ ಆಯಿತು. ಈಗ ಇದಕ್ಕೆ ವೆಜಿಟೇಬಲ್ನೆಲ್ಲ ಸೇರಿಸ್ಕೊತಾ ಇದ್ದೆ. 1 ಕಪ್ ಬೀನ್ಸ್, 1 ಕಪ್ ಕ್ಯಾರೆಟ್, 1 ಕಪ್ ಆಲೂಗಡ್ಡೆ, 1 ಕಪ್ ಆಗುವಷ್ಟು ಟೊಮೆಟೊ, 1 ಕಪ್ ಆಗುವಷ್ಟು ನವಿಲುಕೋಸನ್ನು ಸೇರಿಸ್ಕೊತಾ ಇದ್ದೆ. ಎಲ್ಲ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡಿ. ನಾನಿಲ್ಲೇ ಒಂದೇ ಟೊಮೆಟೊನ ಸೇರಿಸಿದೆ, ನೀವು ಬೇಕಿದ್ರೆ ಇನ್ನೊಂದು ಟೊಮೆಟೊ ಬೇಕಿದ್ರೆ ಹಾಯ್ಕೊಳ್ಳಿ. ಈಗ 1-2 ಟೇಬಲ್ ಸ್ಪೂನ್ ಅಪ್ಪಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೆ. ನಾನಿಲ್ಲೇ ನೀರು ಹಾಕಿನಲ್ಲ, ಅದೇ ಗ್ಲಾಸಾಗಿ 2 ಲೋಟ ಆಪಷ್ಟು ಅಕ್ಕಿನ ತಗೊಂಡದ್ದು, ಅಂದರೆ 4 ಲೋಟ ಆಪಷ್ಟು ನೀರನ್ನು ಹಾಯ್ಕೊತ ಇದ್ದೆ. ಕಡೆಗೆ ನೀವು ಟೊಮೆಟೊ ಜಾಸ್ತಿ ಹಾಕಿದ್ರೆ ಲಿಂಬುನ ಹಾಕಬೇಡಿ, ಹುಳಿ ಹತ್ತ. ನಾನಿಲ್ಲೇ ಟೊಮೆಟೊ ಒಂದೇ ಹಾಕಿರೋದ್ರಿಂದ ಲಿಂಬುನೂ ಹಾಕ್ತಾಯಿದ್ದೆ, ಅರ್ಧ ಲಿಂಬುನ ಸೇರಿಸ್ತಾ ಇದ್ದೆ. ಈಗ ನೆನೆಸಿಟ್ಕೊಂಡಿರೋ ಅಕ್ಕಿ ಇತ್ತಲ್ಲ, ಲೈಕ್ ಮಾಡಿ ತೊಳೆದು ಅದನ್ನು ಸೇರಿಸ್ಕೊತ ಇದ್ದೆ. ಅಕ್ಕಿ ಜೊತೆಗೆ ಮಸಾಲೆ ಎಲ್ಲ ಲೈಕ್ ಮಾಡಿ ಹಿಡಿಕ. ಅಕ್ಕಿ ಹಾಕೋದು ಕೂಡಲೇ ಕುಕ್ಕರ್ ಮುಚ್ಚಳನ ಹಾಕಬೇಡಿ, 2 ಕುದಿ ಬಂದ್ರ ಮೇಲೆ ಮುಚ್ಚಳ ಹಾಕಿ. ಇಲ್ಲ ಅಂತ ಹೇಳಿದ್ರೆ ನೀವು ಮಸಾಲೆ ಹಂಗೆ ಮೇಲೆ ಇರುತ್ತೆ, ಅಕ್ಕಿ ಫುಲ್ ಕೆಳಗಾಗುತ್ತೆ, ಲೈಕ್ ಆತಿಲ್ಲ. ಈಗ ನಾನೊಂದು 2 ಕುದಿ ಬಂದ್ರ ಮೇಲೆ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೆ. 2 ವಿಸಿಲ್ ಹಾಕಿದೆ, ಜಾಸ್ತಿ ವಿಸಿಲ್ ಹಾಕಿದ್ರೆ ಕರ್ಗಿ ಹೊತ್ತ ಅನ್ನ, ಅದಕ್ಕೋಸ್ಕರ. ಈಗ ನೀವೇ ಕಾಣ್ತಾ ಇದ್ರಿ ಎಲ್ಲ ಎಷ್ಟು ಲೈಕ್ ಐತೆ ಅಂತ ಹೇಳಿದ್ರೆ ಇಷ್ಟು ಈಸಿನ ಪಲಾವ್ ಮಾಡೋದಂತ ಹೇಳಿ ನನಗೆ ಅನಿಸ್ತು. ಆ ಟೇಸ್ಟ್ ಮಾತ್ರ ಸೂಪರ್ ಇದ್ದಿತ್ತು. ನಾನು ಮಧ್ಯಾಹ್ನ ಊಟಕ್ಕೆ ಇದೇ ಪಲಾವನ್ನೇ ತಿನ್ಕೊಬಂದೆ. ಅಂತಕ್ಕಂತ ಹೇಳಿದ್ರೆ ಔಟ್ಸೈಡ್ ಹೋಗಿ ತಿಂಬಷ್ಟು ಟೈಮ್ ಇಲ್ಲ ಆಯ್ತು. ಕಡೆಗೆ ವಾಪಸ್ ನಂಗೆ ವರ್ಕ್ ಸ್ಟಾರ್ಟ್ ಆಯ್ತು. ಹಾಗೆ ವರ್ಕೆಲ್ಲ ಮುಗಿರೋರಿಗೆ 6 ಗಂಟೆ ಆಯ್ತು. ಈಗ ಮನೆಗೆ ಹೋಪ ಅಂತ ಹೇಳಿ ನಾನು ಮತ್ತು ತಂಗಿ ಮನೆಗೆ ಹೋಗ್ತಾ ಇದ್ದು. ಹೊಬ್ಬತ್ತಿಗೆ ತಂಗಿ ನನ್ನ ಹತ್ರನೂ ಬಾ ಇಬ್ಬರು ಹೊಟ್ಟೆ ಹಬ್ಬ ಅಂತ ಹೇಳ ನಾನು ಅವ್ರ ಹೊಸ ಮನೆ ಆರ್ಮೇನೆ ಹಬ್ಬ ಕಾಯಿಲ್ಲ ಆಯ್ತು. ಕಡೆಗೆ ಅಂತ ಮಾಡಿದೆ, ಕಾಂಬ ಸುಮ್ಮನೆ 1 ರೌಂಡ್ ಹೋಯ್ವಪ್ಪ ಅಂತ ಹೇಳಿ ಹೋಗ್ತಾ ಇದ್ದೆ ಅಲ್ಲಿಗೆ.
ಫೈನಲಿ ಅಕ್ಕನ ಮನೆಗೆ ರೀಚ್ ಆದೆ. ಎಷ್ಟು ಲೈಕ್ ಮಾಡಿ ಮನೆಯೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿರ ಅಂತ ಹೇಳಿ ನೀವೇ ಕಾಣಿ. ಸಕ್ಕತ್ತಿತ್ತು ಮನೆ ಮಾತ್ರ. ಇವ್ರು ನನ್ನ ಹತ್ರ ಬೇಗ ರೆಡಿಯಾಗಿ ಬಾ ಅಂತ ಹೇಳ್ರ. ನಾನು ಎಂತಕ್ಕಪ್ಪ ಅಂತ ಹೇಳಿ ಅನ್ಕೊಂಡೆ. ನಂಗೆ ಗೊತ್ತಿದ್ದಿತ್ತು ಇವರು ಸೆಲೆಬ್ರೇಷನ್ ಮಾಡ್ತಾರ ಅಂತ ಹೇಳಿ. ನಾನು ಸುಮ್ಮನೆ ಡ್ರಾಮಾ ಮಾಡೋಕೆ ಇವ್ರ ಹತ್ರ ಎಂತಕ್ಕೆ ರೆಡಿಯಾಗಿ ಬರ್ಕಂತ ಹೇಳಿ ಕೇಂಡೆ. ಕಡಿಕಿಲ್ಲ ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ಅಂದ್ರೆ ಅದಕ್ಕೆ ಇದು ಪ್ಲ್ಯಾನ್ ಎಲ್ಲ ತಂಗಿದ. ಅಕ್ಕ ಹೇಳ ನನ್ನ ಪ್ಲ್ಯಾನ್ ಅಲ್ಲ, ಇದೆಲ್ಲ ತಂಗಿ ಪ್ಲ್ಯಾನ್ ಅಂತ ಹೇಳ. ಕಡೆಗೆ ಕೇಕೆಲ್ಲ ತಗೊಂಬಂದಿರ. ನಾನು ಮಾತ್ರ ತುಂಬ ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ, ಸಿಂಪಲಾಗಿ ರೆಡಿ ಇದೆ ಐತೆ ಅಂತಂದ್ರೆ ಇವತ್ತು ಆಫೀಸಿಗೆ ಫುಲ್ ಸ್ಟೈಲಾಗಿ ಹೋಯ್ನಲ್ಲ, ಅದಕ್ಕೋಸ್ಕರ ನಾನು ಯಾವತ್ತೂ ಬರ್ಡೇ ಎಲ್ಲ ಔಟ್ಸೈಡ್ ಎಲ್ಲ ಹೋಗಿ ಸೆಲೆಬ್ರೇಷನ್ ಮಾಡಲೇ ಇಲ್ಲ. ಇವತ್ತಿಗೂ ಕೂಡ ನಾನು ಎಲ್ಲೂ ಸೆಲೆಬ್ರೇಷನ್ ಔಟ್ಸೈಡ್ ಎಲ್ಲ ಹೋಗಿ ಮಾಡೋದು ತುಂಬ ರೇರ್. ಯಾವತ್ತೂ ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಷನ್ ಮಾಡೋದು ಜಾಸ್ತಿ. ಒಂಥರ ಏನೋ ಖುಷಿ ಐತೆ, ಇವತ್ತಿನ ಡೇ ಅಷ್ಟು ಒಳ್ಳೆ ಆಯ್ತಲ್ಲ ಅಂತ ಹೇಳಿ ತುಂಬ ಖುಷಿ ಆಯ್ತು. ನನಗೆ ಬೇರೆ ಎಲ್ಲೆಲ್ಲೋ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಬದಕ್ಕಿಂತ ನನಗೆ ನನ್ನ ಫ್ಯಾಮಿಲಿ ಜೊತೆನೇ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಬಂದ್ರೆ ತುಂಬ ಇಷ್ಟ ಆಗ್ತದೆ. ಅದಕ್ಕೋಸ್ಕರ ಜಾಸ್ತಿ ಫ್ಯಾಮಿಲಿ ಜೊತೆನೇ ಇರುವ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಜಾಬಲ್ಲ ಅಂದ್ಕೊಂಡು ಬೆಂಗಳೂರಿಗೆಲ್ಲ ಬಂದಿರ್ತೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಮನೇಲಿ ಇರ್ತಾರೆ, ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡ್ಕೊಂತಿರ್ತೀವಿ. ಹಾಗಾಗಿ ಈಗ ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಷನ್ ಮಾಡಿರೋದೊಂದು ಖುಷಿ ಇರುತ್ತಲ್ದ. ಅದಕ್ಕೋಸ್ಕರ ನಾನು ಯಾವತ್ತೂ ಎಂಥದೇ ಒಂದು ಬೇಜಾರಿರಲಿ, ಒಂದು ಖುಷಿ ಇರಲಿ, ಫ್ಯಾಮಿಲಿ ಜೊತೆನೇ ಹಂಚ್ಕೊಂಬಕ್ಕೆ ಇಷ್ಟಪಡ್ತೇವೆ ಅದನ್ನು. ಕಡೆಗೆ ಕೇಕ್ ತಿಂಬತ್ತಿಗೆ ನನ್ನ ಅಕ್ಕನ ಮಗಳು ಫಸ್ಟ್ ಅವಳೇ ತಿನ್ಸ್ಲಾಕಂಡೆ. ಇಲ್ಲ ನನಗೆ ತಿನ್ನಿಸ್ಲು ಪಾಪ. ಕಡೆಗೆ ಅಕ್ಕನೇ ತಿನ್ಸ್ವತ್ತಿ ನನಗೂ ಕೊಡ ಅಂತ ಹೇಳಿ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಲ. ಕಡೆಗೆ ಸೆಲೆಬ್ರೇಷನ್ ಎಲ್ಲ ಓಕೆ. ಹಾಗೆ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು, ನಾವು ಇದ್ದದ್ದೇ 4-5 ಜನ ಆಯ್ತಾಯ್ತು. ಅದ್ರಾಗೆ ಒಂದು ಸಿಂಪಲ್ಲಾಗಿ ಗ್ರೂಪ್ ಫೋಟೋ ತಗೊಂಡು ತಗೊಂಬತ್ತಿಗೆ ತಂಗಿ ಅಂಥದ್ದು ಜೋಕ್ ಹೇಳಲ್ಲ, ಅದನ್ನೇ ಹೇಳಿ ಎಲ್ಲ ನಗಾಡ್ತಾ ಇದ್ದು. ನಾನು ಅವ್ರಿಗೆ ಹೇಳಿದೆ, ನೀವು ಸೆಲೆಬ್ರೇಷನ್ ಎಲ್ಲ ಓಕೆ, ಈಗ ಗಿಫ್ಟ್ ಎಂಥದ್ದೆಲ್ಲ ತಂದಿರಿ ಅದನ್ನೆಲ್ಲ ನಂಗೆ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದೆ. ಅಕ್ಕನ ಮಗಳ ಹತ್ರನೂ ಹೇಳಿದೆ ಗಿಫ್ಟ್ ಕೊಡು ಅಂತ ಹೇಳಿದೆ. ಅವಳ ಮಾತೇ ಆಡೋದಿಲ್ಲ. ಕಡೆಗೆ ತಂಗಿ ಒಂದು ಗಿಫ್ಟ್ ತಂದಿಳಾಯ್ತು. ಎಂತ ಅಂತ ಹೇಳಿ ನಾನು ಗೆಸ್ಸು ಮಾಡಲಿಲ್ಲ. ಕಾಂಬ ಎಂತ ತಂದಿಳ ಅಂತೇಳಿ ಓಪನ್ ಮಾಡ್ತಾ ಇದ್ದೆ, ನೀವೇ ಕಾಣಿ. ಈ ಗಿಫ್ಟ್ ಕಂಡ ನನ್ನ ರಿಯಾಕ್ಷನ್ ಹೆಂಗಿತ್ತು ಅಂತ ಹೇಳಿ ನೀವೇ ಈ ವಿಡಿಯೋದ ಕಾಣಿ. ನನಗೆ ಈ ಗಿಫ್ಟ್ ಕಂಡು ನನಗೆ ಶಾಕ್ ಆಯಿತು. ಫಸ್ಟ್ ಟೈಮೇ ನನ್ನ ಲೈಫಲ್ಲಿ ನನಗೆ ಈ ರೀತಿ ಗಿಫ್ಟ್ ಬಂದಿರೋದು. ಇದು ಯಾರ ಸ್ಕೆಚ್ ಮಾಡೋದಂದು ಹೇಳ್ರೆ, ಇನ್ಸ್ಟಾಗ್ರಾಮಲ್ಲೇ ಒಂದು ಪೇಜ್ ಇದೆ, SG ಪೆನ್ಸಿಲ್ ಆರ್ಟ್ ಅಂತ ಹೇಳಿ. ಆ ಪೇಜಲ್ಲೇ ಅದು ನನ್ನ ತಂಗಿ ಕಾಂಟ್ಯಾಕ್ಟ್ ಮಾಡಿ ಅದು ಬಿಡಿಸಿರೋದು. ಹೆಂಗೆ ನ್ಯಾಚುರಲಾಗಿ ಬಿಡಿಸಿರಂತ ಹೇಳ್ರೆ ನಂಗೆ ಆ ಫೋಟೋ ಕಂಡು ಭಾರಿ ಖುಷಿ ಆಯ್ತು. ನೀವು ಬೇಕಿದ್ರೂ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಾನು ಅವರ ನಂಬರ್ ಅಂತ ಬೇಕಿದ್ರೆ ಮೆನ್ಷನ್ ಮಾಡಿರ್ತೆ. ಮತ್ತೊಂದು ಎಂಥ ಗಿಫ್ಟ್ ಅಂತ ಹೇಳಿದ್ರೆ ರಾಯರ್ ಫೋಟೋ. ಇದು ನನಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಬಂದಿರೋದು. ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ನನ್ನ ಬರ್ಡೇ ದಿನ ರಾಯರೇ ನನ್ನ ಮನೆಗೆ ಬಂದ್ರಲ್ಲ ಅಂತ ಹೇಳಿ ಖುಷಿ ಆಯ್ತು. ಈ ಫೋಟೋ ಎಷ್ಟು ಚಂದ ಇತ್ತು, ಸ್ಟೋನ್ಸ್ ಎಲ್ಲ ಇತ್ತಲ್ಲ, ಕಾಮ್ಕೋ ತುಂಬ ಚಂದ ಇತ್ತು. ಇದು ಇವತ್ತಿನ ಲಾಗ್ ಐತೆ. ನಿಮಗೆ ಈ ಲಾಗ್ ತುಂಬ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ನಂಗೆ ತುಂಬ ಜನ ವಿಶ್ ಮಾಡಿರೋ, ಇನ್ಸ್ಟಾಗ್ರಾಮು ಮಾಡಿರೋ, ಯೂಟ್ಯೂಬಲ್ಲಿ ಮಾಡಿರೋ, ವಾಟ್ಸಪ್ಪಲ್ಲಿ ಮಾಡಿರೋ, ಕಾಲ್ ಮಾಡಿರೋ, ಇನ್ಬಾಕ್ಸಲ್ಲಿ ಮಾಡಿರೋ, ಯಾರೆಲ್ಲ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವತ್ತೂ ನನ್ನ ಮೇಲೆ ಇರಲಿ ಅದಕ್ಕೆ ನಾನು ಹೇಳ್ತೆ. ಮುಂದಿನ ವೀಡಿಯೋದಲ್ಲೇ ಮತ್ತೆ ಸಿಗ್ತೆ. ಥ್ಯಾಂಕ್ ಯು.